ಮಟನ್ ಕರ್ರಿ ಮಾಡ್ತಾಯಿದ್ದೀನಿ ಇವಾಗ. ಇದು ಮುದ್ದೆದಲ್ಲಿ ಮತ್ತು ರೊಟ್ಟಿಯಲ್ಲಿ ಚೆನ್ನಾಗಿರುತ್ತೆ. ಸೊ ಇದು ನೋಡ್ತಾ ಇರ್ಬೋದು, ವಿತೌಟ್ ಆಯಿಲಿಂದ ನಾನು ಸಾಮಗ್ರಿಗಳು ಏನಂದರೆ ಈರುಳ್ಳಿ, ಇದು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಪುದೀನ, ಕೊತ್ತಂಬರಿ, ಆಮೇಲೆ ಇದು ಟೊಮೆಟೊ, ಇದು ಮೆಣಸಿನ್ಕಾಯಿ. ಸೊ ಇದೇನು ಕಾಣಿಸ್ತಲ್ಲ, ಇದು ಬಂದ್ಬಿಟ್ಟು ಗಸಗಸೆ. ಸೊ ಇದು 1/4 ಲೀಟ್ರ್ ಮೊಸರು, ಇದು ಖಾರ, ಆಮೇಲೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದು ಬಂದ್ಬಿಟ್ಟು ಕೊರಿಯಂಡರ್ ಪೌಡ್ರ್. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಟ್ರೈ ಹೆಂಗೆ ಮಾಡ್ತೀನಿ ಅಂತ ನೋಡ್ತಾ ಇರಿ ನೀವು. ಸೊ ಇದು ಬಂದ್ಬಿಟ್ಟು ಹೈ ಫ್ಲೇಮಲ್ಲಿ ಇಕ್ಕಿದ್ದೀನಿ, ಯಾಕೆಂದರೆ ಇದು ಬೇಗ ಡ್ರೈ ಆಗಲಿ ಅಂತ. ಈ ಲೋ ಫ್ಲೇಮಲ್ಲಿ ಇದೆಯಲ್ಲ, ಈ ಲೋ ಫ್ಲೇಮಲ್ಲಿ ನೋಡಿ ಈ ಥರ ಆಯಿಲ್, ಈ ಫ್ಯಾಟಿಂದ ಆಯಿಲ್ ಬರುತ್ತೆ, ಕಾಣಿಸುತ್ತಲ್ಲ ನಿಮಗೆ. ಇದು ಕಂಪ್ಲೀಟಾಗಿ ನಿಮಗೆ ಕರಗೋಗ್ಬಿಡುತ್ತೆ, ಇದು ಆಯಿಲ್ ಥರ ಇದಾಗಿ. ಸೊ ಇದು ಯಾವಾಗಲೂ ಲೋ ಫ್ಲೇಮಲ್ಲಿ ಆನಿಯನ್ ಹಾಕ್ತಾಯಿದ್ದೀನಿ ನಾನು. ಫಸ್ಟ್ ಆಫ್ ಮಾಡಬೇಕು, ಸ್ವಲ್ಪ ಆಯಿಲ್ ಇದೆಲ್ಲ. ಸೊ ಇದು ಬಂದ್ಬಿಟ್ಟು ರೆಡ್ ಕಲರ್ ಆಗಬೇಕು, ಗೋಲ್ಡನ್ ಕಲರ್ ಆಗಬೇಕು. ಸೊ ಅದಕ್ಕೆ ನಾವು ಇದನ್ನು ಇದು ಮಾಡ್ತಾಯಿರಬೇಕು, ಬೇರೆದು ಯಾಕಂದರೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಯಾಕಂದ್ರೆ ಖಾರ ಇನ್ನೊಂದು ಸಾರಿ ಖಾರ ಇಂಪಾರ್ಟೆಂಟ್ ಇವಾಗ, ಸೊ ಫ್ಲೇವರ್ ಬರೋಕ್ಕೆ. ಓಕೆ, ನೋಡಿ ಇವಾಗ ಆನಿಯನ್ ಹಾಕಿದ್ದಾಯಿತು, ಈರುಳ್ಳಿ ಹಾಕಿದ್ದಾಯಿತು. ಇವಾಗ ಹೆಂಗೆ ಕಾಣಿಸ್ತೈತೆ, ಸ್ವಲ್ಪ ಡ್ರೈ ಆಗೋಗಿದೆ. ಓಕೆನಾ? ರೋಸ್ಟ್ ಥರ ಫೀಲ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನಾನು ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ. ಇದು ಚಕ್ಕೆ ಸ್ವಲ್ಪ ಇದು ಯಾಕಂದ್ರೆ ಖಾರ ಇರುತ್ತೆ, ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ನಾನು ಇದು ಮಾಡ್ತಾ ಇರೋದು. ಸೊ ಇವಾಗ ಇದು ಲವಂಗ. ಓಕೆ, ಸ್ವಲ್ಪ ಮಾತ್ರ ಹಾಕ್ತಾ ಇರೋದು. ಸೊ ಇದು ಹಾಕಿದ್ಮೇಲೆ ಕಾಣಿಸ್ತಾ ಇರ್ಬೋದು, ಲೋ ಫ್ಲೇಮ್ ಇದು ಮಾಡ್ಕೋಬೇಕು. ಇದು ಮಟನ್ ಬಂದ್ಬಿಟ್ಟು ಫ್ರೆಶ್ ತೆಗಿರೋದು. ರೋಸ್ಟ್ ಆಗಕ್ಕೆ ಬಿಡೋಣ, ಒಂದು ಸ್ವಲ್ಪ ಬೇಯಿಸ್ಬೇಕು. ಓಕೆನಾ? ಬೇಯಿಸ್ಕೊಂಡಾದ್ಮೇಲೆ ಸೊ ಈಗ ಏನಿದೆಯಲ್ಲ ಇಂಗ್ರೀಡಿಯೆಂಟ್, 1 ಸ್ಪೂನ್. ಓಕೆ, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಸೊ ಈ ಥರ ಬರುತ್ತೆ. ಇದಾದಮೇಲೆ ನಿಮಗೆ ಗಸಗಸೆ ಕಾಣಿಸುತ್ತಲ್ಲ, ಮೇಯ್ನ್ ಥಿಂಗ್ ಇದು. ಈ ಇಂಗ್ರೀಡಿಯೆಂಟ್ ಇಂಪಾರ್ಟೆಂಟ್ ಈ ಮಟನ್ಗೆ ಬರುತ್ತೆ ಇದು. ಅದಾದಮೇಲೆ ಸೊ ಕೊರಿಯಂಡರ್ ಪೌಡ್ರು, ಮಸಾಲೆ ಕಾಯಿ ಹಾಕಿದ್ದೀನಿ ನಾನು ಫಸ್ಟೇ. ಸೊ ನಮಗೆ ಒಂದು ಸ್ವಲ್ಪ ಅದು ಮೆಣಸಿನ್ಕಾಯಿ ಇದಿರುತ್ತೆ ಇಲ್ಲ ಗೊತ್ತಿಲ್ಲ, ಸ್ವಲ್ಪ ಇದು ಹಾಕಲಿ, ಕಲರ್ ಕೂಡ ತಳ ಒತ್ತಿರುತ್ತೆ. ಮೊಸರು ಹಾಕ್ತಾಯಿದ್ದೀನಿ, 1/4 ಲೀಟ್ರ್ ಮೊಸರು ಇದು. ಅದಾದಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇದು ಪಿಂಕ್ ಉಪ್ಪು. ಓಕೆನಾ? ಪಿಂಕ್ ಸಾಲ್ಟ್ ಅಂತಾರೆ ಇದನ್ನು. ಸ್ವಲ್ಪ ನೋಡ್ಕೊಂಡು ಹಾಕಿ, ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಆಗೋಯ್ತು, ಬಿಡಿ. ಒಂದು ಸ್ವಲ್ಪ ಕಾಣಿಸ್ತದಲ್ಲ, ಜಾಸ್ತಿ ಏನು ಹಾಕ್ಬಾರ್ದು, ಅದು ಸ್ವಲ್ಪ ಬೇಸ್ಟ್ ಅಷ್ಟೇ ಮಾತ್ರ ಹಾಕಬೇಕು, ಅಷ್ಟೇ. ಆಗೋಯ್ತು. ಇದನ್ನು ಲಿಡ್ ಕ್ಲೋಸ್ ಮಾಡಿದ್ರೆ, ಇದೆಲ್ಲ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಲೇಡೀಸು, ನಾನು ಎಷ್ಟು ಕಷ್ಟಪಡ್ತಾಯಿದ್ದೀನಿ ಇದಿಲ್ಲ. ಬಟ್ ನಾನು ಇಲ್ಲಿ ಮಟನ್ ಚಿಕ್ಕದಿದೆ ಅಂತ ಹೇಳ್ಬಿಟ್ಟು 3 ವಿಜಿಲ್ ಹಾಕ್ತಾಯಿದ್ದೀನಿ. ಪಾಪ ಲೇಡೀಸ್ ದಿನನಿತ್ಯದ ಕೆಲಸ ಹೆಂಗೆ ಮಾಡ್ತಾರೋ ನನಗೂ ಗೊತ್ತಿಲ್ಲ. ಬಟ್ ನಾನು ಒಂದಿನ ಕಿಚನ್ಗೆ ಬಂದೋದಕ್ಕೆ ನನಗೆ ಇಷ್ಟು ಕಷ್ಟ ಆಗ್ತೈತೆ. ಸೊ ರೆಸ್ಪೆಕ್ಟ್ ಹ್ಯೂಮನ್ಸ್, ನಿಜವಾಗ್ಲೂ ಅವರೇ ವಾರಿಯರ್ ಅಂತ ಹೇಳ್ಬೋದು. ನೋಡಿ, ನಾವೆಲ್ಲ ಇಷ್ಟೆಲ್ಲ ಕಷ್ಟಪಡೋಕ್ಕೆ ನಿಜ ಹೇಳ್ತೀನಪ್ಪ. ನಾನು ಮಾತ್ರ ಲೇಡೀಸ್ ಅಂದರೆ ಲೇಡೀಸೇ, ನಾವು ಲೇಡೀಸ್ಗೆ ಈಕ್ವಲ್ ಬರೋಲ್ಲ. ಅರ್ಧ ಮಾತ್ರ ಬೇಯಿಸಿದ್ವಿ, ಇನ್ನು ಅರ್ಧ ಯಾಕೆಂದರೆ ಮಟನ್ ಮಸಾಲ ಹಾಕ್ಬೇಕು ನಾವು. ಸ್ವಲ್ಪ ಅರ್ಧ ಬೇಯಿಸಿದ ಮೇಲೆ ಮಟನ್ ಮಸಾಲ ಹಾಕ್ಬೇಕು, ಯಾಕಂದರೆ ಫ್ಲೇವರ್ ಬರುತ್ತೆ. ಈಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಈ ಥರ ಇದೆ ರೆಡ್ಡಿಗೆ. ಓಕೆನಾ? ಸೊ ಇದಕ್ಕೆ ನಾನು ಇವಾಗ ಮಟನ್ ಮಸಾಲ ಹಾಕ್ತಾಯಿದ್ದೀನಿ, ಕಾಣಿಸುತ್ತಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ. ಓಕೆ, ಕೊನೆಗೂ ನೋಡ್ತಾ ಇದ್ದೀರಲ್ಲ, ಸ್ಪೈಸಿ ಆದ ಊಟ ಮತ್ತು ಸಲಾಡ್ಸ್ ಆಗಲಿ.
ಇದು ನಾನು ಮಾಡಿರೋದು ಹೋಮ್ ಮೇಡ್. ಸೊ ಇದು ಚೆನ್ನಾಗಿದೆ ಅಂದ್ಕೊತೀನಿ, ತಿಂದ್ಬಿಟ್ಟು ನೋಡ್ತೀನಿ. ಸೂಪರಾಗಿದೆ.